ಈ ವಿಡಿಯೋ ನೋಡ್ತಾ ಇರುವ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರ. ಇಂದು ನಾವು ನಮ್ಮ ಮನೇಲಿ ಪತ್ರೊಡೆ ಮಾಡಿಕ್ಕೆ ಹೊರಟೋಳು. ಹಾಗೆ ಪತ್ರೊಡೆ ಹೆಂಗೆ ಮಾಡೋದು ಅಂತ ನಾನು ರೆಸಿಪಿ ಏನು ಹೇಳ್ತಾ ಇಲ್ಲೇ, ಸುಮ್ಮನೆ ಮಾಡ್ತಾ ಇರ್ತಾರ ನಿಮಗೂ ತೋರಿಸ್ತೀನಿ. ನಿಮ್ಮ ಮನೇಲೂ ನೀವು ಮಾಡ್ತಾ ಇದ್ರೆ ನೀವು ಯಾವ ಥರ ಮಾಡಿರಿ ಅಂತ ಹೇಳಕ್ಕೆ, ಏನಾದ್ರು ಚೇಂಜಸ್ ಇದ್ದರೆ ನಾವು ಸಜೆಸ್ಟ್ ಮಾಡಕ್ಕೆ. ಸೊ ನಾವೀಗ ಸೊಪ್ಪನ್ನೆಲ್ಲ ಹಾಕಿ ತೊಳೆದು ಆಮೇಲೆ ಅದರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಇಸಿಕೊಂಡೋಳು. ಆಮೇಲೆ ಅದಕ್ಕೆ ಬಂದ ರೆಡಿ ಮಾಡಿಕೊಳಕು. ಸೊ ಬಂದ ರೆಡಿ ಮಾಡಿಕೊಂಬಕ್ಕೆ ಏನೆಲ್ಲ ಹಾಕೋಕು ಅಂತ ನನಗೆ ಕರೆಕ್ಟಾಗಿ ಗೊತ್ತಲೇ. ಸ್ವಲ್ಪ ರೈಸ್, ಆಮೇಲೆ ಅನ್ನ, ಆಮೇಲೆ ಉಪ್ಪು ಹುಳಿ ಮೆಣಸು ಅಷ್ಟೆಲ್ಲ ಹಾಕಿ ಇದರ ಗ್ರೈಂಡ್ ಮಾಡಿಕೊಳಕು. ಗ್ರೈಂಡ್ ಮಾಡಿ ತಗೊಂಡು ಅದಕ್ಕೆ ಈ ಕಟ್ ಮಾಡಿಸಿರೋ ಸಣ್ಣದಾಗಿ ಕಟ್ ಮಾಡಿಸಿರೋ ಪತ್ರೊಡೆ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕು. ಆಮೇಲೆ ಒಲೆ ಮೇಲೆ ಇಡ್ಲಿ ಪಾತ್ರೆ ಇಟ್ಟು ಅದಕ್ಕೆ ಬಾಳೆ ಎಲೆನ ಇಸೋಕು. ಬಾಳೆ ಎಲೆನ ಸ್ವಲ್ಪ ಇದು ಒಲೆಲಿ ಬಾಡಿಸಿಕಣಿ. ಯಾಕಂದರೆ ಬಾಡಿಸಿಕೊಂಡ್ರೆ ಅದು ಇಡ್ಲಿ ಪಾತ್ರೆಯಲ್ಲಿ ಕರೆಕ್ಟಾಗಿ ನಿತ್ತದೆ. ಇಲ್ಲಾಂದರೆ ಬಾಳೆ ಎಲೆ ಎಲ್ಲ ಹರಿದು ಹೋದೆ ಅಂತ ಹೇಳೋ ಉದ್ದೇಶಕ್ಕೆ ಅದರ ಬಾಡಿಸಿಕೊಳಕು. ಆಮೇಲೆ ಅದರ ಬಾಳೆ ಎಲೆ ಇಸಿ ಅದರ ಮೇಲೆ ನಾವು ಈ ಮಿಕ್ಸ್ ಮಾಡ್ಕೊಂಡಿರೋ ಬಂದ ಮತ್ತು ಸೊಪ್ಪನ್ನ ಹಾಕಿ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಕು. ಹಾಗೆ ವೆಯ್ಟ್ ಮಾಡ್ತಾ ಇರಿ. ಹಾಗೆ ವೆಯ್ಟ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಮೇಲೆ ಈ ಥರ ಬೆಂದು ಸಿಕ್ಕಿದೆ. ಆಮೇಲೆ ಅದರ ಸಣ್ಣ ಸಣ್ಣದಾಗಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಥರ, ಸ್ಕ್ವೇರು, ರೆಕ್ಟ್ಯಾಂಗಲು, ಯಾವ ಶೇಪಲ್ಲಿ ಬೇಕೋ ಆ ಥರ ಕಟ್ ಮಾಡಿದ್ದೀನಿ. ಆಮೇಲೆ ಕಟ್ ಮಾಡ್ಕೊಂಡ ಮೇಲೆ ಅದಕ್ಕೆ ನಾವು ಮಸಾಲ ರೆಡಿ ಮಾಡೋಕು. ಮಸಾಲೆಗೆ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಸಿಕಣಿ. ಆಮೇಲೆ ಒಲೆ ಮೇಲೆ ಒಂದು ಪಾತ್ರೆ ಇಸಿ ಅದಕ್ಕೆ ಎಣ್ಣೆ ಹಾಕೋಕು. ಎಣ್ಣೆ ಹಾಕಿದ್ಮೇಲೆ ಅದಕ್ಕೆ ಸಾಸಿವೆ ಹಾಕೋಕು. ಸಾಸಿವೆ ಸ್ವಲ್ಪ ಚಟ ಚಟ ಅಂತ ಸೌಂಡ್ ಬಕ್ಕನ ಅದಕ್ಕೆ ಜಜ್ಜಿರೋ ಬೆಳ್ಳುಳ್ಳಿ ಹಾಕಣಿ. ಬೆಳ್ಳುಳ್ಳಿ ಹಾಕಿದ ಮೇಲೆ ಒಂದೆರಡು ಒಣಮೆಣಸಿನ್ಕಾಯಿನ ಮುರಿದಾಕಣಿ. ಆಮೇಲೆ ಅದಕ್ಕೆ ಬೇವಿನ ಸೊಪ್ಪು ಹಾಕಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಕೆಂಪಾಗೋ ತನಕ ಹುರ್ಕಣಿ. ನೋಡಿ, ನಾ ಈಗ ವೆಯ್ಟ್ ಮಾಡ್ತಾವಳು. ಈಗ ಕರೆಕ್ಟಾಗಿ ಅದು ಕೆಂಪಾಗ್ತಾ ಬರ್ತಾ ಉಂಟು. ಆಮೇಲೆ ನಾವಿದಕ್ಕೆ ಮಸಾಲ ರೆಡಿ ಮಾಡಿಸಿಕೊಂಡೋಳು ಅಮ್ಮ. ಮಸಾಲಕ್ಕೆ ಎಂತೆಲ್ಲ ಹಾಕ್ಕೊಳ್ಳೋಂತ ನನಗೆ ಗೊತ್ತಲೇ, ನೀವು ಬೇಕಿದ್ದರೆ ಕೇಳಿ, ನಾ ಹೇಳನೆ ನಿಮಗೆ. ಆಮೇಲೆ ಆ ಮಸಾಲ ಕಡ್ದಿಸಿಕೊಂಡದರ ಇದಕ್ಕೆ ಹಾಕಿಬಿಟ್ಟು ಅದರ ಒಂದೆರಡು ಕುದಿ ಬರೋ ತನಕ ಅದರ ಸಣ್ಣದಾಗಿ ಮಿಕ್ಸ್ ಮಾಡ್ತಾ ಇರಿ. ಆಮೇಲೆ ಅದಕ್ಕೊಂದು ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಹೊತ್ಬಿಟ್ಟು ಅದರ ತೆಗೀನಿ. ಸೊ ಅದು ಹಿಂಗೆ ಬೆಂದಿದ್ದದೆ. ಸೊ ನಮ್ಮದು ಮಾಡಿದ ಮಸಾಲ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟು ಸೊ ಅದಕ್ಕೆ ಅದರ ಸ್ವಲ್ಪ ಬೇರೆ ಎತ್ತಿಟ್ಕೊಳ್ತಾವಳು. ಈಗ ನಾವು ಕಟ್ ಮಾಡಿಸಿಕೊಂಡಂಥ ಪತ್ರೊಡೆ ಪೀಸ್ಗಳೆಲ್ಲ ಅದಕ್ಕೆ ಹಾಕೋಕು. ಹಾಕಿ ಹಿಂಗೆ ಅದರ ಮಿಕ್ಸ್ ಮಾಡಿಕೊಳಕು. ನೋಡಿ ನನ್ನಮ್ಮ ಯಾವ ಥರ ಮಾಡ್ತಾವಳು ಅಂತ. ಸೌಟನ್ನ ಉಲ್ಟಾ ಹಿಡ್ಕೊಂಡಳು. ಯಾಕಂದರೆ ಅದರ ಒಂದೊಂದೇ ನೀಟಾಗಿ ಎತ್ತಿಕಾದೆ ಮತ್ತು ಅದು ಹುಡಿ ಆಗಲೆ, ಆ ಕಟ್ ಮಾಡಿರ್ತಿರೋ ಪೀಸ್ ಉಂಟಲ್ಲ ಅದು ಹುಡಿ ಆಗಲೆ, ಅದಕ್ಕೋಸ್ಕರ ಅದರ ಉಲ್ಟಾ ಹಿಡ್ಕೊಂಡು ಅದರ ಮಿಕ್ಸ್ ಮಾಡ್ತಾವಳು. ಹೀಗೆ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ತಾ ಇರಿ. ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಡೋಕು. ಅದು ಕರೆಕ್ಟಾಗಿ ಬೆಂದ ಮೇಲೆ ಮಸಾಲ ಎಲ್ಲ ಹಿಟ್ಟಿಗೆ ಹಿಡ್ಕೊಂಡ ಮೇಲೆ ಪತ್ರೊಡೆ ತಿಂಬಕ್ಕೆ ರೆಡಿ ಆಯಿತು. ಸೊ ಆಮೇಲೆ ಹೀಗೆ ಒಂದು ಪ್ಲೇಟ್ ತಗೊಬೋದು, ಅದಕ್ಕೆ ಪತ್ರೊಡೆ ಹಾಕ್ಕೊಬೋದು, ಹಾಕಿ ತಿನ್ಬೋದು. ಇಷ್ಟೇ ಇಂದ ನಮ್ಮ ಪತ್ರೊಡೆ ರೆಸಿಪಿ. ಥ್ಯಾಂಕ್ ಯು.